ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯ ಜಾತಿ, ಮತ ಹಾಗೂ ಧರ್ಮದ ಸಂಕೋಲೆಗಳಿಂದ ಹೊರಬರಬೇಕು. ಆಧ್ಯಾತ್ಮಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಸಮಾಜದ ದೃಷ್ಟಿಕೋನ ಬದಲಾಗಲು ಸಾಧ್ಯ ಎಂದು ಕಬೀರಾನಂದ ಆಶ್ರಮದ ಶಿವಲಿಂಗ ಆನಂದ ಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದರು. ಚಳ್ಳಕೆರೆ ನಗರದ ನರಹರಿ ನಗರದಲ್ಲಿರುವ ಶ್ರೀ ನರಹರೀಶ್ವರ ದೇವಾಲಯದಲ್ಲಿ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ವತಿಯಿಂದ ಬ್ರಹ್ಮಶ್ರೀ ಲಕ್ಷ್ಮೀ ನರಸಿಂಹ ಸದ್ಗುರು ಸ್ವಾಮಿ, ಶ್ರೀ ಸಿಂಹಾದ್ರಿ ಸದ್ಗುರು ಸ್ವಾಮಿ ಹಾಗೂ ಮಾತೃಶ್ರೀ ನಾಗವೇಣಮ್ಮನವರ ದಿವ್ಯ ಮಂಗಳ ವಿಗ್ರಹ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅವಾಗ ಹುಡುಗ ತುಂಬಾ ಕುತೂಹಲದಿಂದ ಪಂಚೆ ತಾತ ಅಲ್ಲ, ಕಾಲು ತಾತ ಅಲ್ಲ, ಹಾಗಾದ್ರೆ ಕೈ ಮುಟ್ಕೊಂಡೆ ಹೊರತ ನನ್ನ ಮುಟ್ಕೊಂಡೇನ, ತಲೆ ಮುಟ್ಕೊಂಡ, ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥ ತಾತನ ಅಪ್ಪಿಕೊಂಡ, ತಾತ ಸಿಕ್ಬಿಟ್ಟೆ, ನಾನು ಮುಟ್ಬಿಟ್ಟೆ ನಿನ್ನ. ತಾತ ಹೇಳ್ದ ಫೈನಲಿ, you did not touch me at all. Then who are you? ನೀನು ಯಾರು ಮತ್ತೆ? ಇದೆಲ್ಲ ನಾನು ಅಲ್ಲ 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 ಗಳಿಸದ ಮೇಲೆ ಉಳಿದಿರ್ತಕ್ಕಂಥ ಶೇಷವಾಗಿರ್ತಕ್ಕಂಥ ಪದಾರ್ಥವೇನಿದೆಯೋ ಅದು ನೀನಾಗಿದೆಯ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಶ್ರೋತ್ರಂ ನ ಜಿಹ್ವಾ ನ ಚಘ್ರಾಣ ನೇತ್ರೇ ನ ಚಂ ವ್ಯೋಮ ಭೂಮಿನ್ ನ ತೇಜೋ ನ ವಾಯುಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆತ್ಮೀಯರೇ, ನಾನು ಈ ಶ್ಲೋಕವನ್ನು ಶಂಕರ ಜಯಂತಿ ದಿವಸ ಹೇಳಲಾಗಿದ್ದರೆ ಖಂಡಿತವಾಗಿ ಶಂಕರ ಮಾಡಿರ್ತಕ್ಕಂಥ ಅದ್ವೈತ ಸಿದ್ಧಾಂತವನ್ನು ನಾವು ಖಂಡಿತವಾಗಿ ಅದನ್ನು ಪುನಶ್ಚರಣ ಮಾಡಬೇಕು. ಅದರ ಅರ್ಥ ವಿಶೇಷ ಇದೆ. ನರಹರಿ ಸದ್ಗುರು ಸಂಪ್ರದಾಯದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂಥ ಈ ಶ್ಲೋಕಗಳನ್ನು ಅರ್ಥಪೂರ್ಣವಾಗಿ ಪಂಚೀಕರಣ ತತ್ವಶಾಸ್ತ್ರದ ಮೂಲಕ ಹೇಳ್ತಕ್ಕಂಥ ಒಂದು ಸಂಪ್ರದಾಯ, ಗೃಹಸ್ಥ ಸಂಪ್ರದಾಯ. ಎಲ್ಲ ಗೃಹಸ್ಥರಿಗೆ ಮತ, ಜಾತಿ, ಪಂಥಗಳ ಬಿಟ್ಟು ಎಲ್ಲರಲ್ಲಿ ಶಿವಸ್ವರೂಪವಿದೆ. ಆ ಶಿವಸ್ವರೂಪದ ರಹಸ್ಯವನ್ನು, ಅರ್ಥವನ್ನು, ಅದರ ನಿಜವಾಗಿರ್ತಕ್ಕಂಥ ತತ್ವವನ್ನು ಅರಿಯೋ. ಇನ್ನು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಶ್ರೀ ಟಿ ರಘುಮೂರ್ತಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ನರಹರಿ ನಗರದಲ್ಲಿರುವ ಶ್ರೀ ನರಹರೀಶ್ವರ ದೇವಾಲಯದ ಪ್ರಾಂಗಣದಲ್ಲಿ ಹಮ್ಮಿಕೊಂಡಿದ್ದ ದಿವ್ಯ ಮಂಗಳ ವಿಗ್ರಹ ಅನಾವರಣ ಮಹೋತ್ಸವದ ಕಾರ್ಯಕ್ರಮವು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ವತಿಯಿಂದ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ. ಸಮಾಜದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ನಡೆದಾಗ ಮಾತ್ರ ನಮ್ಮಲ್ಲಿನ ಆತ್ಮಸ್ಥೈರ್ಯ ಹೆಚ್ಚಾಗಲು ಸಾಧ್ಯ. ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಡಲು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಸಹಕಾರಿ ಆಗಲಿವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಂಜುನಾಥ್, ಸಂಜೀವ್ ಮೂರ್ತಿ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು.